ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಇನ್ನು ತಮ್ಲೈನಲ್ಲಿ ಗೊತ್ತಾಗಿರುತ್ತೆ, ಹಿಂದಿನ ವೀಡಿಯೋಗಳೆಲ್ಲ ಹೇಳಿದ್ದೀನಿ. ನಾವು ಇಡೀ ಕರ್ನಾಟಕ ಟ್ರಿಪ್ ಹೊಡೆದಿರೋದು. ಇನ್ನು ಇವತ್ತಿನ ವಿಡಿಯೋ ಬಂದು ಮುರುಡೇಶ್ವರದಲ್ಲಿ ನಾವು ಯಾವ ರೀತಿ ಎಲ್ಲ ಎಂಜಾಯ್ ಮಾಡಿದ್ವಿ, ನಾವೆಲ್ಲ ಉಳ್ಕೊಂಡಿದ್ವಿ ಅಂತೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ಗೈಸ್, ಎಂಜಾಯ್ ಮಾಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಂ ನಮಃ ಶಿವಾಯ. ಇನ್ನು ಬೆಳಗ್ಗೆ ಎಲ್ಲ ಎದ್ದು ಮಕ್ಕಳು ಬೀಚಿಗೆ ಹೋಗಿದ್ದಾರೆ. ನಮ್ಮದೆಲ್ಲ ಬೀಚಲ್ಲಿ ಒಂದು ಸ್ವಲ್ಪ ತಾಡ್ಕೊಬಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ಟಿಫನ್ಗೆ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಟಿಫನ್ ಬಂದು ಟೊಮಾಟೊ ಬಾತ್ ಮಾಡ್ತಾಯಿದ್ದೀನಿ. ನಾವು ಬಂದು ಇಲ್ಲಿ ಉಳ್ಕೊಂಡಿರುವಂತಹ ಜಾಗ ಬಂದು ಈ ರೀತಿ ಇದೆ, ನೋಡ್ಬೋದು. ಸುತ್ತು ಎಲ್ಲ ತುಂಬ ಚೆನ್ನಾಗಿದೆ, ವಾತಾವರಣ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮುಂಚೆ ಎಲ್ಲ ಬಂದಾಗೆಲ್ಲ 1,000 1,500ಕ್ಕೆಲ್ಲ ರೂಮ್ ಸಿಗೋದು. ಈಗ ರೂಮುಗಳೆಲ್ಲ ಕಾಸ್ಟ್ಲಿ ಮಾಡಿಬಿಟ್ಟಿದ್ದಾರೆ. ಈ ರೂಮ್ ಬಂದು 4,000 ರೂಪಾಯಿ, ಅರೌಂಡ್ 4,000 ರೂಪಾಯಿ. ಇದು 12 ಅವರ್ ಅಷ್ಟೇ ಇದಕ್ಕೆ ಟೈಮು. ನಿನ್ನೆ ಸಂಜೆ 7 ಗಂಟೆಗೆ ಬಂದು ಉಳ್ಕೊಂಡ್ವಿ. ಇನ್ನು ಮಧ್ಯಾಹ್ನ 2 ಗಂಟೆವರೆಗೂ ಅಷ್ಟೇ ಅಂತೆ ಟೈಮು. ರೂಮು ಒಂದು ಬಾತ್ರೂಮು, ಒಂದು ಹಾಲ್ ಥರ ಇದೆ ಅಷ್ಟೇ. ಅದರಲ್ಲೇ ಒಂದು ಬೆಡ್ ಕಾಟ್ ಹಾಕಿದ್ದಾರೆ. ಇಷ್ಟಕ್ಕೆ 4,000 ರೂಪಾಯಿ ಗೈಸ್. ಮಾತ್ರ ಬೇರೆ ಕಡೆ ನಿಮ್ಗೆ ಗೊತ್ತಿರೋ ಜಾಗಗಳಿದ್ರೆ ನೀಟಾಗಿ ಉಳ್ಕೊಬೋದು. ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಸಿಗೋಣ. ದರ್ಶನ ಎಲ್ಲ ಇದು ಏಷ್ಯಾದಲ್ಲೇ ನಂಬರ್ 1 ಗೋಪುರ ಅಂತ ಕನ್ಸಿಡರ್ ಆಗಿದೆ. ನಿಮಗೆ ಯಾವುದಾದ್ರೂ ಬೇರೆ ಗೋಪುರ ಇದ್ದರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರಿ. ಹಂಗೆ ಬಿಸಿಲು ಹಾಗೆ ಇದೆ, ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲು ಗೈಸ್. ಮಾತ್ರ ಬೆಂದೋಗ್ತಾ ಇದ್ದೀವಿ ಮಾತ್ರ ಬಿಸಿಲಿಗೆ. ಐಸ್ ಕ್ರೀಮ್ಗಳು ತಿಂದು ಅದು ಇದೇ ಆಗ್ತಾಯಿಲ್ಲ ನಮಗೆ. ನೀರು ಕುಡಿದು ಐಸ್ ಕ್ರೀಮ್ ಕುಡಿದು ಕೋಲ್ಡ್ ವಾಟರ್ ಅಂತೂ ಸಿಗೋದೇ ಇಲ್ಲ ಗೈಸ್ ಈ ಮುರುಡೇಶ್ವರದಲ್ಲಿ. ನನಗಂತೂ ಹುಡುಕಿ ಸಾಕಾಗೋಯ್ತು. ಇನ್ನು ಮೇಲೆ ಹೋಗಿ ದರ್ಶನ ಮುಗಿಸ್ಕೊಬರೋಣ. ಕೆಳಗಡೆ ಎಲ್ಲ ಮಕ್ಕಳೆಲ್ಲ ಕ್ಯೂವಲ್ಲೇ ನಿಂತಿದ್ರು. ನಾನು ಆದಷ್ಟು ದರ್ಶನ ಜಲ್ದಿ ಮುಗಿಸ್ಕೊಬಂದ್ವಿ. ಮಕ್ಕಳೆಲ್ಲ ಕ್ಯೂವಲ್ಲಿ ಇದ್ದಾರೆ. ಇನ್ಮೇಲೆ ಹೊರಡೋಣ. ಇನ್ನು ನೀವು ನೋಡ್ತಾ ಇರೋದು ಬಂದು ರಾವಣಾಸುರ ಯಾವ ರೀತಿ ಇಲ್ಲಿ ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ರು ಅನ್ನೋದನ್ನು ಇಲ್ಲಿ ಒಂಥರ ಮ್ಯೂಸಿಯಂ ಥರ ಮಾಡಿ ಇಟ್ಟಿದ್ದಾರೆ. ಸಿಕ್ಕಾಪಟ್ಟೆ ನೋಡೋದಕ್ಕೂ ಚೆನ್ನಾಗಿದೆ. ಒಳಗಡೆ ಹೋಗೋದಕ್ಕೆ 20 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಮುಂಚೆ ಎಲ್ಲ ಇದೆಲ್ಲ ಇರಲಿಲ್ಲ, ಇತ್ತೀಚೆಗೆ ಮಾಡಿದ್ದಾರೆ. ನಾವು ಮುಂಚೆ ಹೋದಾಗ ಇದೆಲ್ಲ ಇರಲಿಲ್ಲ. ದೇವಸ್ಥಾನ ಒಂದಿತ್ತು, ಒಳಗಡೆ ಇತ್ತೇನೋ ಬಟ್ ನಾನು ಯಾವತ್ತೂ ಅಬ್ಸರ್ವ್ ಮಾಡಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾವು ಹೋಗಿದ್ದು. ಫಾರ್ 20 ರೂಪಾಯಿ ಏನೋ ಚಾರ್ಜ್ ಮಾಡ್ತಾರೆ. ಸಿಕ್ಕಾಪಟ್ಟೆ ರಾವಣಾಸುರ ಯಾವ ರೀತಿ ಪ್ರತಿಷ್ಠಾಪನೆ ಮಾಡ್ತಾರೆ, ರಾವಣ ಯಾವ ರೀತಿ ಮದುವೆ ಆಗ್ತಾನೆ ಅನ್ನೋದನ್ನೆಲ್ಲ ಇಲ್ಲಿ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ನೋಡ್ಬೋದು. ತುಂಬಾ ನೋಡೋದಕ್ಕೂ ಚೆನ್ನಾಗಿದೆ. ಮಕ್ಕಳಿಗೂ ಒಂಥರ ಎಂಜಾಯ್ ಮಾಡೋದಕ್ಕೂ ಚೆನ್ನಾಗಿದೆ. ನಿಮ್ಗೆ ಯಾರಿಗೆಲ್ಲ ಇಷ್ಟ ಅದರಲ್ಲಿ ಒಳಗಡೆ ಹೋಗಿ ನೋಡ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ.
ಇವಾಗ ಇದು ಇಲ್ಲ ಗೋಕರ್ಣ ಅಲ್ವಾ ಅದು ಲಿಂಗ ಇಡೋದು. ನೋಡು ಲಿಂಗ ಇದು ಕರಿಯಾದಿದು. ರಾವಣಾಸುರ ಬೇಡ ಇಡ್ಬೇಡ ಕೆಳಗಡೆ ಅಂತ ಕೂಗೋದಿದು ಈ ಸೀನು. ಈಗ ಗಣೇಶ ಬ್ರಾಹ್ಮಣನ ರೂಪದಲ್ಲಿ ಬಂದಿರ್ತಾರಲ್ಲ ಮುಹೂರ್ತದಲ್ಲಿ, ಅವಾಗ ಲಿಂಗ ಕೆಳಗಡೆ ಇಡ್ತೀನಿ ಅಂತ ಹೇಳೋದು. ಓ ಇಟ್ಟೆ ಬಿಟ್ಟೆ ಅಂತ ಇದು. ನೋಡು ಲಿಂಗ ಕೆಳಗಡೆ ಇಟ್ಬಿಡೋದು, ಆಗ ಗಣೇಶನ ಹಿಂಗೆ ಮಾಡೋದು. ಲಿಂಗ ಕೆಳಗೆ ಇಟ್ಬಿಟ್ರಲ್ಲ ಅವಾಗ ರಾವಣಾಸುರ ಇಡೋದು. ಮಕ್ಕ ನೋಡು ಏನು ಸಖತ್ತಾಗಿ ಮಾಡಿದ್ರು. ಮಕ್ಕ ನೋಡು ಕೋಪ ಮಕ್ಕ ಎಷ್ಟು ಚೆನ್ನಾಗಿ ಮಾಡೋರು. ನೋಡಿ ಗಣೇಶ ಆ ಲಿಂಗ ಕೀಳೋದಲ್ವ ಅದು. ಇದು ನೋಡಿ ಗಣೇಶ ನೋಡಲ್ಲಿ ಶಿವ ಪಾರ್ವತಿ, ಅಲ್ಲಿ ಶಿವ ಪಾರ್ವತಿ ಮೇಲೆ ನಡಿ ಮನೆ ನೋಡಿ ಏನು ಮಸ್ತಾಗಿ ನೋಡಿದ್ರೆ. ಇದು ಮುರುಡೇಶ್ವರ ಲಿಂಗ ಇಲ್ಲ ತಲೆ. ಇದು ಗುಣಮಂತೇಶ್ವರ, ಇದು ದ್ವಾರೇಶ್ವರ, ಇದು ಸತ್ವೇಶ್ವರ, ಇದು ಬಂದು ಗೋಕರ್ಣ ಲಿಂಗ. ಈ ಥರ ಇರೋದು ಗೋಕರ್ಣದಲ್ಲಿ. ಇದೆ ಇದು ಎಲ್ಲ ಗೋಕರ್ಣ ಒಳಗಡೆ ಇರೋದು ಹಿಂಗೆ ಲಿಂಗ. ಅದು ಅಲ್ಲಿ ತಿರುಗಿಸಿರೋದು. ಇನ್ನು ಮ್ಯೂಸಿಯಂ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಎಲ್ಲರೂ ಫುಲ್ ಎಂಜಾಯ್ ಮಾಡಿದ್ರು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೈಸ್. ಮಾತ್ರ ಶಿವ ಪ್ರತಿಷ್ಠಾಪನೆ ಮಾಡಿರೋ ಸ್ಥಳ ಎಲ್ಲ ಕನ್ಸಿಡರ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇನ್ನು ಸುತ್ತೂ ನೋಡಬಹುದು ಎಷ್ಟು ಸುಂದರವಾಗಿದೆ. ಈ ಸಮುದ್ರ ಮಧ್ಯದಲ್ಲಿ ಈ ದೇವಸ್ಥಾನ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ, ಅಷ್ಟು ಸುಂದರವಾಗಿ ಮಾಡಿದ್ದಾರೆ. ಈ ಕಡೆ ಬಂದು ಸಿನೇಶ್ವರನ ದೇವಸ್ಥಾನ ಮಾಡಿದ್ದಾರೆ. ಎಲ್ಲ ಮಕ್ಕಳೆಲ್ಲ ದರ್ಶನ ಮಾಡಿ ಮುಗಿಸ್ಕೊಬಂದು ಇಲ್ಲೆಲ್ಲ ಕುಂತಿದ್ದಾರೆ. ಇನ್ನು ಮೊಬೈಲುಗಳೆಲ್ಲ ಒಳಗಡೆ ಹಲೋ ಇಲ್ವಂತೆ, ಆದಷ್ಟು ಒಳಗಡೆ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡ್ಬೋದು ದೇವಸ್ಥಾನ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮೇಲ್ಗಡೆ ಕೆಳಗಡೆನೂ ಅಷ್ಟೇ ಸುಂದರವಾಗಿದೆ. ಇನ್ನು ಶಿವ ಅಂತೂ ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ. ಇನ್ನು ರೂಮ್ ಎಲ್ಲ ಖಾಲಿ ಮಾಡಾಯಿತು. ಈಗ ಟೈಮು 1:30 2 ಗಂಟೆನೋ ಆಗಿದೆ. ರೂಮ್ ಖಾಲಿ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಎಲ್ಲಿಗೆ ಹೊಂಟಿದ್ದೀವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಇವತ್ತಿನ ವಿಡಿಯೋ ಇಷ್ಟೇ ಗಾಯ್ಸ್. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನೀವು ಯಾರೆಲ್ಲ ಮುರುಡೇಶ್ವರಕ್ಕೆ ಬಂದಿದ್ದೀರೋ ಅವರೊಂದು ಕಮೆಂಟ್ ಮಾಡಿ, ನಾವು ಬಂದಿದ್ದೀವಿ ಅಂತ. ಯಾರೆಲ್ಲ ಇನ್ನೂ ನೋಡಿಲ್ಲೋ ಮುರುಡೇಶ್ವರನ, ನಮ್ಮ ಕರ್ನಾಟಕದಲ್ಲಿ ಇದ್ಕೊಂಡು ಮುರುಡೇಶ್ವರನ ಯಾರೆಲ್ಲ ನೋಡಿಲ್ಲ ಒಂದು ಸಲ ವಿಸಿಟ್ ಮಾಡಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾರೆ. ಅಷ್ಟೇ ಸುಂದರವಾದ ಸ್ಥಳ ಅಂತ ಹೇಳೋಕ್ಕೆ ತಪ್ಪಾಗಲ್ಲ. ನಮ್ಮ ಏಷ್ಯಾದಲ್ಲೇ ನಂಬರ್ 1 ಗೋಪುರ ಅಂತ ಇದು ನನಗೆ ಗೊತ್ತಿದ್ದಂಗೆ. ನಿಮ್ಗೆ ಬೇರೆ ಯಾವುದಾದ್ರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಇನ್ನು ಈ ವಿಡಿಯೋ ಇಷ್ಟೇ ಗಾಯ್ಸ್. ನಾವಿನ್ನು ಹೊರಟಿದ್ದೆ. ನೆಕ್ಸ್ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್ ಗೈಸ್. ಮಾತ್ರ ಮುರುಡೇಶ್ವರಿಗೆ ನಮೋ ನಮಃ, ಓಂ ನಮಃ ಶಿವಾಯ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್ ಗೈಸ್.